ಹೇ ಗಾಯ್ಸ್, ಸಲಾಮ್ ಅಲೈಕುಮ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇಟ್ಸ್ ಯುವರ್ ಬಾಯ್ ನೂರ್ ಮೊಹಮ್ಮದ್ ಗೈಸ್. ಕ್ರೇಜಿ ಡೇ ಗೈಸ್. ಇವತ್ತು ಫುಲ್ ಹ್ಯಾಪಿ ವೈಬ್ಸು. ಯಾಕಂದರೆ ಆ್ಯಸ್ ಯು ಆಲ್ ನೋ, ರಂಜಾನ್ ಹ್ಯಾವ್ ಅರೈವ್ಡ್ ಗೈಸ್. ರಂಜಾನ್ ಹ್ಯಾಸ್ ಅರೈವ್ಡ್ ಆಲ್ರೆಡಿ. ಸೊ ದ ಥಿಂಗ್ ಈಸ್, ಇವತ್ತಿಂದ ತರಾವಿ ಸ್ಟಾರ್ಟ್ ಆಗುತ್ತೆ ಗೈಸ್. ಹಾಗೆ ತರಾವಿ ಅಂದರೆ ಏನಂತ ನಿಮಗೆಲ್ಲ ಡೌಟ್ ಇರುತ್ತೆ. ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ರಂಜಾನಲ್ಲಿ ಏನೇನಾಗುತ್ತೆ ಎಲ್ಲದನ್ನು ಆಲ್ಮೋಸ್ಟ್ ಆಲ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ನಾನೊಂದು ಕ್ರೇಜಿ ಡಿಸಿಷನ್ ಮಾಡಿದ್ದೀನಿ ಗೈಸ್. ಆ ಡಿಸಿಷನ್ ಏನಂದರೆ 30 days 30 vlogs ಚಾಲೆಂಜ್ ಗೈಸ್. ಹೋಪ್ ಯು ಆಲ್ ವಿಲ್ ಸಪೋರ್ಟ್ ಮೀ ಇನ್ ಮೈ ಜರ್ನಿ ಆ್ಯಂಡ್ ರೂಟಿಂಗ್ ಫಾರ್ವರ್ಡ್ ಟು ಸಿ ಯು ಆಲ್ ಇನ್ ಮೈ ಅಪ್ಕಮಿಂಗ್ ವ್ಲಾಗ್ಸ್. Let's rock this Ramadan guys. Let's build our body, let's build our mindset, let's grow physically, mentally, as well as in all the ways that's possible to grow. ನಿಮಗೆ ಸಿಗ್ತೀನಿ ಗೈಸ್. ಇವತ್ತು ಏನೇನಾಗುತ್ತೆ ತೋರಿಸ್ತೀನಿ. ಇವತ್ತು ಫಸ್ಟ್ ಡೇ ಗೈಸ್. ಇವತ್ತು ಏನಿರಲ್ಲ, ಸಂಜೆ ತರಾವಿ ಮಾಡ್ತೀವಿ ಗೈಸ್. ಏನಿಲ್ಲ ಗೈಸ್, ಹಾಗೆ ನಿಮ್ಗೆ ಗೊತ್ತಿರೋಂಗೆ ಗೈಸ್, ಟೆಕ್ನಿಕಲ್ ಸ್ಕಿಲ್ಸ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ಇಂಜಿನಿಯರ್ಸ್ಗೋಸ್ಕರ ಅಂತ ಆಲ್ಮೋಸ್ಟ್ ಆಲ್ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ಟೆಕ್ನಿಕಲ್ ಸ್ಕಿಲ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ಪೈಥಾನ್ ವಿತ್ DSA ಕಲಿತಿದ್ದೀನಿ ಗೈಸ್. ಗೂಗಲ್ ಕೊಡಾಬಲ್ಲಿ ಮಾಡ್ಕೊತ ಕಲಿತಿದ್ದೀನಿ. ನೋಡೋಣ ಗೈಸ್. ನಮಗೆ ಇನ್ನೂ ಕಂಪ್ನೀಸ್ ಬರ್ತಿದೆ ಗೈಸ್. 20 February ಒಂದು ಕಂಪ್ನಿ ಬರ್ತಿದೆ. ಆಲ್ಮೋಸ್ಟ್ ಆಲ್ ಐ ಆಮ್ ಟ್ರೈಂಗ್ ಟು ಗೆಟ್ ಪ್ಲೇಸ್ಡ್ ಇನ್ ದಟ್ ಕಂಪ್ನಿ. ಲೆಟ್ಸ್ ಸಿ ಗೈಸ್, ಹೋಪ್ ಫಾರ್ ದ ಬೆಸ್ಟ್. ನೋಡೋಣ ಗೈಸ್. ಮುಂದೆ ಏನಿಲ್ಲ, ನೀವೊಂದು ಶಾರ್ಟ್ ಸಿನಿಮ್ಯಾಟಿಕ್ ವ್ಯೂ ನೋಡ್ಕೊಂಬನ್ನಿ. ನಾನು ಗೈಸ್, ರಂಜಾನ್ ಡೇ 1 ಅಲ್ಹಮ್ದುಲಿಲ್ಲಾ ಶೆಹರಿ ಕಂಪ್ಲೀಟೆಡ್. ಇವಾಗ ನಮಾಜಿಗೆ ಹೋಗ್ತಿದ್ದೀವಿ, ಫಜರ್ ನಮಾಜ್ ಮಾಡ್ಕೊಂಬಂದು ಜಿಮ್ಮಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಗೈಸ್. ನೋಡೋಣ ಏನೇನಾಗುತ್ತೋ. ನನಗೂ ಇನ್ನೂ ಗೊತ್ತಿಲ್ಲ. ಸುಫಿಯಾನಿಗೆ ಫೋನ್ ಮಾಡಿಲ್ಲ, ಇನ್ನೂ ಅವನಿಗೆ ಫೋನ್ ಮಾಡಬೇಕು. ಅವನು ಹೇಗೆ ಹೇಳ್ತಾನೆ ಹಾಗೆ ಮಾಡೋದು. ಆಮೇಲೆ ಗೈಸ್ ಸೆಹರಿ ಆಯಿತು. ಸೆಹರಿಯಲ್ಲಿ ಚಪಾತಿ ಮತ್ತು ಚಾಟ್ನ ತಿಂದ್ವಿ. ಏನಿಲ್ಲ ಗೈಸ್, ಇವತ್ತು ಸೆಹರಿ ಆದಮೇಲೆ ಮತ್ತು ನೀವು ಡೇ ಹೇಗಾಗುತ್ತೆ ಅಂತ ನಿಮಗೆಲ್ಲ ಅಪ್ಡೇಟ್ ಮಾಡ್ತಿರ್ತೀನಿ ಥ್ರೂ ವ್ಲಾಗ್. ನೀವು ಈ ವ್ಲಾಗ್ನ ಪೂರ್ತಿ ನೋಡಿ, ಮಜಾ ಮಾಡಿ. ನಾನು ನಿಮಗೆ ನಮಾಜ್ ಮಾಡ್ಕೊಂಬಂದು ಸಿಗ್ತೀನಿ ಗೈಸ್. ಬೆಳಗ್ಗೆ ನಮಾಜ್ ಮಾಡ್ಕೊಂಬಂದು ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ 1 ಗಂಟೆಗೆ ಎದ್ದಂತಿದ್ದೀನಿ ಗೈಸ್. ಹಮಾರೆ ಯಹಾ ಐಸಾ ಹಿ ಹೋತಾ ಹೈ. ಏನು ಸ್ನಾನ ಮಾಡ್ಕೊಂಡು ಮತ್ತು ಮಧ್ಯಾಹ್ನ ಏನು ನಮಾಜ್ ಮಾಡ್ತೀವಲ್ಲ ಅದನ್ನು ಝೊಹರ್ ಅಂತಾರೆ. ಝೊಹರ್ ನಮಾಜ್ ಮಾಡ್ಕೊಂಡು ಆಮೇಲೆ ನೋಡೋಣ ಗೈಸ್. ಆದರೆ ಜಿಮ್ಮಿಗೆ ಹೋಗೋಣ. ಆಮೇಲೆ ಟೈಮ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ಗೈಸ್. ಆಮೇಲೆ ಸ್ವಲ್ಪ ಟೆಕ್ನಿಕಲ್ ಸ್ಕಿಲ್ಸ್ ಬಿಲ್ಡ್ ಮಾಡೋದು, ಇಂಟರ್ನ್ಶಿಪ್ಸು ಎಲ್ಲ ಟೈಮ್ ಹೋಗುತ್ತೆ. ನೋಡೋಣ ಗೈಸ್ ಏನೇನಾಗುತ್ತೆ. ಗೈಸ್ ಝೊಹರ್ ನಮಾಜಿಗೆ ಹೋಗ್ತೀನಿ. ಸ್ನಾನ ಮಾಡ್ಕೊಂಡು ಆಯ್ತು. ಇವಾಗ ನಮಾಜ್ ಮಾಡ್ಕೊಂಡು ಹಾಗೆ ಹಾಲು ತರಬೇಕಂತೆ ಮನೆಗೆ. ತೊಗೊಂಬರೋಣ ಹೋಗಿ. ಬನ್ನಿ. 1:30 ಗೈಸ್ ನಮಾಜ್. ಹೋಗೋಣ ಗೈಸ್. ಜಸ್ಟ್ ಎಲ್ಲ ವರ್ಕ್ ಕಂಪ್ಲೀಟ್ ಮಾಡ್ಕೊಂಡೆ. ಇಂಟರ್ನ್ಶಿಪ್ಸ್ ಆಯಿತು, ಎಲ್ಲ ಕೆಲಸ ಆಯಿತು. ಇವತ್ತಿಂದು ಪ್ರಾಜೆಕ್ಟ್ಸ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಏನಿಲ್ಲ ಗೈಸ್, ಇಫ್ತಾರಿಗೆ ರೆಡಿ ಮಾಡ್ಕೋಬೇಕು. ತರಾವಿ ಓದ್ಕೋಬೇಕು. ನಿಮಗೆ ತರಾವಿ ಆದರೆ ಡೌಟ್ ಇರಬೇಕು ಗೈಸ್. ತರಾವಿ ಅಂದರೆ ಏನು ಗೊತ್ತಾ, ನಮ್ಮ ಖುರಾನಲ್ಲಿ 30 ಡಿಫ್ರೆಂಟ್ ಚಾಪ್ಟರ್ಸ್ ಇರುತ್ತೆ. ಪ್ರತಿ ಒಂದು ಚಾಪ್ಟರ್ನು ರಂಜಾನಿನ 30 ಡೇಸಲ್ಲಿ ಎವ್ರಿ ಡೇ ವಿ ಆರ್ ಗೋನಾ ರೀಡ್ ಎವ್ರಿ ಚಾಪ್ಟರ್. ವಿ ಆರ್ ಗೋನಾ ಕವರ್ ಫ್ರಮ್ ದ ಚಾಪ್ಟರ್ 1. ಡೇ 1ಅಲ್ಲಿ ಫಸ್ಟ್ ಚಾಪ್ಟರ್, ಡೇ 2 ಅಲ್ಲಿ ಸೆಕೆಂಡ್ ಚಾಪ್ಟರ್. ಈ ಥರ ವಿತಿನ್ 30 days ವಿ ಹ್ಯಾವ್ ಟು ಕಂಪ್ಲೀಟ್ ದ ಹೋಲ್ ಖುರಾನ್. ಅದನ್ನೇ ತರಾವಿ ಅಂತೀವಿ ಗೈಸ್. ತರಾವಿಯಲ್ಲಿ ಪ್ರತಿ ದಿನ 20 ರಕಾತ್ಸ್ ಅಂತ ಇರುತ್ತೆ. ರಕಾತ್ಸ್ ಅಂದರೆ ಹೇಗೆ ಹೇಳಬೇಕು ಅಂತ ನಿಮಗೆ ಗೊತ್ತಾಗ್ತಿಲ್ಲ. ಲೈಕ್ 20 times 20 ರೆಪ್ಯುಟೇಷನ್ಸ್ ಅಂತ ಹೇಳ್ಬೋದು. ವೆನ್ ವಿ ಕಂಪೇರ್ ಇಟ್ ಟು ದ ಜಿಮ್. 20 repetitions. One chapter is divided into 20
sub parts, and each sub part is read in every rakat, like this you can understand. ಸೊ ಇವಾಗ ಏನಿಲ್ಲ ಗೈಸ್, ಇಫ್ತಾರಿ ಮಾಡ್ಕೊಂಡು ತರಾವಿ ಮಾಡ್ಕೊಂಡು ನಮಾಜಿಗೆ ಹೋಗೋಣ, ಜಿಮ್ಮಿಗೆ ಹೋಗೋಣ. ನೋಡೋಣ, ನಮ್ಮ ಡ್ಯಾಡಿ ಅಂತೂ ಬೈತಾರೆ ಗೈಸ್ ರಾತ್ರಿ ಹೋಗ್ಬಿಟ್ರೆ ಜಿಮ್ಮಿಗೆ. ಏನೇನಾಗುತ್ತೆ ನಿಮ್ಗೆ ತಿಳಿಸ್ತೀನಿ ಮುಂದೆ ವ್ಲಾಗಲ್ಲಿ, ನೋಡೋಣ ಬನ್ನಿ. ಕ್ರೇಜಿ ವ್ಯೂ ತೋರಿಸ್ತೀನಿ. ನನ್ನ ರೂಮ್ ಬಾಲ್ಕನಿಯಿಂದ ಏನು ವ್ಯೂ ಇದೆ ನೋಡಿ, ನಿಮಗೆ ತೋರಿಸ್ತೀನಿ. ಇದೆ ನೋಡಿ ಗೈಸ್, ನನ್ನ ರೂಮ್ ಬಾಲ್ಕನಿಯಿಂದ ಹೊರಗೆ ಬಂದರೆ ಡೈರೆಕ್ಟ್ ಲೇಕು, ಮಡಿವಾಳ ಲೇಕು. ಬೆಳಗ್ಗೆ ಬಂದುಬಿಡ್ತೀನಿ ಗೈಸ್. ಇಲ್ಲಿ ಬೆಳಗ್ಗೆ ಬಂದರೆ ಏನು ಕೂಲ್ ಬ್ರೀಸ್ ನಡೀತಿರುತ್ತೆ ಗೊತ್ತಾ, ಕ್ರೇಜಿ ಇರುತ್ತೆ ಗೈಸ್, ಕ್ರೇಜಿ ಎಕ್ಸ್ಪೀರಿಯೆನ್ಸು. ಬೆಳಗ್ಗೆ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ನಾನು ಬಾಲ್ಕನಿಯಲ್ಲಿ ಬಂದರೆ, ಬಾಲ್ಕನಿಯಲ್ಲಿ ಬರ್ತೀನಿ, ಒಂದು ಬ್ಲ್ಯಾಕ್ ಕಾಫಿ ಇಲ್ಲಾಂದರೆ ಗ್ರೀನ್ ಟೀ. ಇಟ್ ಮೇಕ್ಸ್ ಮೈ ಡೇ ಸೋ ಸ್ಟ್ರಾಂಗ್ ದಟ್ I can do all my works without getting frustrated. ಅದೇ ಹೇಳ್ತಿರಲ್ಲ ಗೈಸ್, ನೇಚರ್ ಹೀಲ್ಸ್ ಯು ಅಂತ. ನಮಗೇನಿಲ್ಲ ಗೈಸ್, ನಮ್ಮ ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ನೇಚರ್ ಈಸ್ ಹೋಲ್ಡಿಂಗ್ ದ ಸೊಲ್ಯೂಷನ್ಸ್ ಫಾರ್ ಎವ್ರಿ ಪ್ರಾಬ್ಲಮ್ ಇನ್ ಹ್ಯೂಮನ್ಸ್ ಲೈಫ್. The thing you have to do is you have to just go out and find out the solutions. ಇಷ್ಟೇ ಗೈಸ್, ಇವತ್ತು ಒಂದು ಥಾಟ್ ಆಫ್ ದ ಡೇ ಅಂತ ಹೇಳ್ಬೋದು. ಸೊ ಬನ್ನಿ, ಇವಾಗ ಏನಿಲ್ಲ, ಫ್ರೂಟ್ಸ್ ಕಟ್ ಮಾಡಿ ಇಫ್ತಾರಿ ರೆಡಿ ಮಾಡೋಣ. ಇಫ್ತಾರಿ ಟೈಮಲ್ಲಿ ನಿಮಗೆ ಸಿಗ್ತೀನಿ ಗೈಸ್. ಜಸ್ಟು ಇಫ್ತಾರಿ ಮಾಡ್ಕೊಂಡು ಮಗ್ರಿಬ್ ನಮಾಜ್ ಮಾಡ್ಕೊಂಡು ಈಗ ಮೇಲೆ ಮನೆಗೆ ಬಂದೆ. ಈಗೇನಿಲ್ಲ, ಊಟ ಮಾಡಿ ಇಶಾ ತರಾವಿಗೆ ಹೋಗ್ತಾ ಇರೋದು. ತರಾವಿಯಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಆದರೆ ನೋಡ್ತೀನಿ, ರೆಕಾರ್ಡ್ ಮಾಡ್ತೀನಿ ನಿಮಗೆ ತೋರ್ಸೋಕ್ಕೆ ಹೇಗಿರುತ್ತೆ ಅಂತ. ಬನ್ನಿ ಸಿಗ್ತೀನಿ, ತರಾವಿಗೆ ಹೋಗ್ತಿದ್ದೀನಿ ಗೈಸ್. ಎಷ್ಟು ತರಾಬಿ ಮಾಡ್ಕೊಂಡು ಇಶಾನ್ಗೆ ನಮಾಜ್ ಮಾಡ್ಕೊಂಡು ತರಾಬಿ ಮಾಡ್ಕೊಂಡು ಬಂದೆ. ಪ್ರತಿ ದಿವಸ ತರಾಬಿ ಆದಮೇಲೆ ಗೈಸ್ 10 to 15 minutes ಸ್ಪೀಚ್ ಕೊಡ್ತಾರೆ. ಅಷ್ಟೇ ಗೈಸ್ ಇವತ್ತಿಗೆ. ನಾಳೆ ಸಿಗ್ತೀನಿ ಸೆಕೆಂಡ್ ಬ್ಲಾಗ್ ಜೊತೆ. ಡೇಟು ರಂಜಾನಿಂದ ಡೇಟು ನಾಳೆ ಸೆಕೆಂಡ್ ಬ್ಲಾಗ್ ಬರುತ್ತೆ. ಈ ಬ್ಲಾಗು ಅಪ್ಲೋಡ್ ಆಗುತ್ತೆ ಗೈಸ್ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ. ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಇಬಾದತ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ಆಶೀರ್ವಾದ ನಿಮ್ಮ ಮೇಲಿರಲಿ. ನಾನು ನಿಮಗೋಸ್ಕರ ದುವಾ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಗೈಸ್. ಅವ್ನು ವಾಶ್ರೂಮ್ಗೆ ಹೋಗಿದ್ದಾನೆ. ಇವಾಗ ನೋಡಿ, ಭಯ ಪಡ್ಸೋಣ ಅವನಿಗೆ. ಇಲ್ಲಿರೋದು ವಾಶ್ರೂಮ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಚಲ್ के देखा. ನನ್ನ ಮಗ ಆ್ಯಕ್ಟಿಂಗ್ ಮಾಡ್ತಾನೆ. ಸುಮ್ಮನೆ ಹೇಳ್ಬಿಟ್ಟಿರೋದು ವೀಡಿಯೋ ಮಾಡೋ ಅಂತ ಸುಮ್ಮನೆ.